ದರ್ಶನ್ ಮನೆಯೂಟದ ಆಸೆಯನ್ನ ಇನ್ನೂ ಬಿಟ್ಟಿಲ್ಲ. ಮನೆಯೂಟ ಬೇಕೇ ಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಇದಕ್ಕಾಗಿ ಮತ್ತೆ ನ್ಯಾಯಾಲಯದ ಮೊರೆ ಹೋಗ್ತಿದ್ದಾರೆ. ಇತ್ತ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಸಿಗದಂತಹ ನ್ಯಾಯದಿಂದ ವಿಚಲಿತರಾಗದೆ ಈಗ ಹೈಕೋರ್ಟ್ನ ಮೊರೆ ಹೋಗೋದಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇದಾಗ್ಲೇ ಇದ್ದಂತಹ ಅರ್ಜಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಹೊಸ ಅರ್ಜಿಯೊಂದಿಗೆ ಹೊಸ ಕಾನೂನು ಹೋರಾಟಕ್ಕೆ ದರ್ಶನ್ ಸಜ್ಜಾಗ್ತಿದ್ದಾರೆ. ಹಾಗಾದ್ರೆ ಮತ್ತೊಮ್ಮೆ ಮನೆಯೂಟಕ್ಕಾಗಿ ನಡೆಸ್ತಾ ಇರುವಂತಹ ಹೋರಾಟ ಅದೆಂತದ್ದು? ಅದ್ಯಾವ ಶಕ್ತಿ ಇದಾಗ್ಲೇ ಸಲ್ಲಿಸಿದಂತಹ ಅರ್ಜಿಯನ್ನ ವಾಪಸ್ ಪಡೆಯೋದಿಕ್ಕೆ ಪ್ರೇರೇಪಣೆ ಮಾಡ್ತು ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ. ಮನೆಯೂಟ ಬೇಡ, ಆದ್ರೆ ದಿಢೀರ್ನೆ ಅರ್ಜಿ ವಾಪಸ್ ಪಡೆದಿದ್ದೇಕೆ ದರ್ಶನ್? ಆ ದೋಷ ಅರ್ಜಿ ವಾಪಸ್, ಏನೋ ದರ್ಶನ್ ನೆಕ್ಸ್ಟ್ ಪ್ಲಾನ್? ಪತ್ನಿ ಭೇಟಿ, ಮೂಕಾಂಬಿಕೆ ಪ್ರಸಾದ, ಬದಲಾಯ್ತೇಕೆ ನಿರ್ಧಾರ? ಬಿರಿಯಾನಿ ಊಟ ಪಡೆದೇ ಪಡಿತೀನಿ, ಹಠಕ್ ಬಿದ್ರಾ ದಾಸ? ಅದೇನೋ ಹೇಳ್ತಾರಲ್ಲ, ಒಂದ್ ಬಾರಿ ಕೇಡ್ಗಾಲ ಅನ್ನೋದು ಒಕ್ಕರಿಸ್ತ ಅಂದ್ರೆ ಹಾಗೆ ಒತ್ಕೊಂಡ್ ಬರುತ್ತೆ ಅಂತ. ಹಾಗೆ ಆಗಿದೆ ನೋಡಿ ದರ್ಶನ್ ಬದುಕಲ್ಲಿ. ಅದೇನ್ ಗಂಡ ಅಂತರಾನೋ, ಅದೇನ್ ಬ್ಯಾಡ್ ಟೈಮೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಯಾವುದು ಅನ್ಕೊಂಡಂತೆ ಆಗ್ತಾ ಇಲ್ಲ. ಅಸಲಿಗೆ ದರ್ಶನ್ ಯಾವ್ದು ಹೇಗಾದ್ರೂ ಹಾಳಾಗೋಗ್ಲಿ, ಆದ್ರೆ ಮನೆಯೂಟ ಒಂದ್ ಸಿಕ್ಕರೆ ಸಾಕಪ್ಪ ಅಂತ ಕಾದಿದ್ರು. ಅದಕ್ಕಾಗಿ ಹೈಕೋರ್ಟ್ ಮೊರೆ ಕೂಡ ಹೋಗಿದ್ರು. ಆದ್ರೆ ಹೈಕೋರ್ಟ್ ಇದನ್ನ ನಾವು ತೀರ್ಮಾನ ಮಾಡೋದ್ಕಿಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತೀರ್ಮಾನ ಮಾಡ್ಲಿ, ಆಮೇಲೆ ಬೇಕಿದ್ರೆ ನೋಡೋಣ ಅಂತಿದ್ದ ಹಾಗೆ ಆಯ್ತು ಅಂತ ದರ್ಶನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಮೊರೆ ಹೋದ್ರು. ಕೆಟ್ರೆ ಎಲ್ಲಾ ಕೆಲಸ ಹಾಳು ಅಂತಾರಲ್ಲ, ಹಾಗೆ ದರ್ಶನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಮೊರೆ ಹೋದ್ರೂ ಯಾವ ಪ್ರಯೋಜನನೂ ಆಗ್ಲಿಲ್ಲ. ಅಲ್ಲೂ ಕೂಡ ಪೊಲೀಸರ ಪರವಾಗಿ ತೀವ್ರವಾಗಿ ವಾದಿಸಿದಂತಹ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಆಕ್ಷೇಪಣೆಯಿಂದಾಗಿ ದರ್ಶನ್ಗೆ ಮನೆಯೂಟಕ್ಕೆ ಅನುಮತಿ ಸಿಗ್ಲಿಲ್ಲ. ಹೊರಗೆ ಸದಾ ಬಿರಿಯಾನಿ ಊಟ ತಿನ್ಕೊಂಡೆ ಕಾಲ ಕಳೀತಿದ್ದಂತಹ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಯ್ತು. ಆದ್ರೆ ಯಾಕೋ ಏನೋ ದರ್ಶನ್ಗೆ ಏನ್ ಮಾಡಿದ್ರೂ ಜೈಲೂಟ ಹೋಗ್ತಿಲ್ಲ. ಆದ್ರೆ ಮನೆಯೂಟಕ್ಕೆ ನ್ಯಾಯಾಲಯ ಒಪ್ತಿಲ್ಲ. ಹೈಕೋರ್ಟ್ ಅರ್ಜಿ ವಾಪಸ್ ಪಡೆದ ದರ್ಶನ್. ಕೊಲೆ ಆರೋಪಿಗೆ ಬಿರಿಯಾನಿ ಊಟ ಕೊಡಲಾಗದು ಅನ್ನೋ ಎಸ್ಪಿಪಿ ಮಾತಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುದ್ರೆ ಒತ್ತಿತ್ತು. ಇದಕ್ಕೂ ಮೊದಲು ದರ್ಶನ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದಾಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗೋದಿಕ್ಕೆ ತಿಳಿಸಲಾಗಿತ್ತು. ಜುಲೈ 27ರ ಒಳಗೆ ದರ್ಶನ್ ಮನೆಯೂಟದ ಅರ್ಜಿಯನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತೀರ್ಮಾನಿಸಲಿ ಅಂತ ಹೇಳಿ ಜುಲೈ 29ಕ್ಕೆ ವಿಚಾರಣೆಯನ್ನ ಮುಂದೂಡಿತು. ಕಳೆದ ವಾರವೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ದರ್ಶನ್ಗೆ ಮನೆಯೂಟ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅರ್ಜಿಯನ್ನ ತಿರಸ್ಕರಿಸಿತ್ತು. ಹೀಗಾಗಿ ಜುಲೈ 29ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರೋ ವೇಳೆ ಮತ್ತೆ ಮನೆಯೂಟಕ್ಕೆ ದರ್ಶನ್ ಪರ ವಕೀಲರು ವಾದ ಮಂಡಿಸುವ ನಿರೀಕ್ಷೆ ಇತ್ತು. ಆದರೆ ಅಂತಿಮ ಗಳಿಗೆಯಲ್ಲಿ ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಇದ್ದಕ್ಕಿದ್ದಂತೆ ಅದೇನಾಯ್ತೋ ಏನೋ, ಅದ್ಯಾವ ಶಕ್ತಿ ತಡೀತೋ ಏನೋ, ಸದ್ಯ ದರ್ಶನ್ ಹೈಕೋರ್ಟ್ಗೆ ಮನೆಯೂಟಕ್ಕೆ ಸಲ್ಲಿಸಿದಂತಹ ಅರ್ಜಿಯನ್ನ ಕೊನೆ ಕ್ಷಣದಲ್ಲಿ ವಾಪಸ್ ಪಡ್ಕೊಂಡಿದ್ದಾರೆ. ಇದನ್ನ ನೋಡಿ ಒಂದ್ ಕ್ಷಣ ಇದೇನ್ ದರ್ಶನ್ಗೆ ಕೊನೆಗೂ ಮನೆಯೂಟದ ಮೇಲಿನ ಆಸೆ ಇಳಿದೋಯ್ತೇನೋ ಅನ್ನೋ ಅನುಮಾನ ಶುರುವಾಗಿತ್ತು. ಆದ್ರೆ ದರ್ಶನ್ ಮನೆಯೂಟಕ್ಕಾಗಿ ಹೈಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿಯನ್ನ ವಾಪಸ್ ಪಡೆದಿದ್ರ ಹಿಂದೆ ಬೇರೆಯದ್ದೇ ಕಾರಣ ಇರೋದು ಆಮೇಲೆ ಬೆಳಕಿಗೆ ಬಂದಿದೆ.
ಮನೆಯೂಟ ಪಡೆದೇ ತೀರುವೆ, ಹಠಕ್ ಬಿದ್ರ ದರ್ಶನ್. ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯನ್ನ ಪಡೆದಿದ್ಯಾಕೆ ವಾಪಸ್? ಎಸ್, ದರ್ಶನ್ ಈ ನ್ಯಾಯಾಲಯ ಹೋರಾಟ ನೋಡ್ತಾ ಇದ್ರೆ ದರ್ಶನ್ ಏನಾದ್ರೂ ಸರಿನೇ, ನನಗೆ ಮನೆ ಊಟ ಬೇಕೇ ಬೇಕು ಅನ್ನೋ ಹಠದಲ್ಲಿ ಬಿದ್ದಂತಿತ್ತು. ಅದ್ಯಾಕೆ ದರ್ಶನ್ಗೆ ಜೈಲೂಟ ಹಿಡಿಸ್ತಾ ಇಲ್ಲ ಅನ್ನೋದು ಗೊತ್ತೇ ಆಗ್ಲಿಲ್ಲ. ಹಾಗೆ ನೋಡಿದ್ರೆ ವಾರಕ್ಕೊಮ್ಮೆ ಜೈಲಿನಲ್ಲೂ ಮಾಂಸದೂಟ ನೀಡಲಾಗುತ್ತೆ. ಆದ್ರೆ ದರ್ಶನ್ ಹೊರಗಿದ್ದಾಗ ನಿತ್ಯವೂ ಮಾಂಸಾಹಾರವನ್ನೇ ಸೇವಿಸ್ತಾ ಇದ್ರು. ಆದ್ರೆ ಆಗ ಜಿಮ್ ವರ್ಕೌಟ್ ಅಂತೆಲ್ಲ ಮಾಡ್ತಾ ಇದ್ರು, ಅದಕ್ಕಾಗಿ ದೇಹಕ್ಕೆ ಅದೆಲ್ಲ ಅಗತ್ಯನೂ ಇತ್ತು. ಆದ್ರೆ ಈಗ ದರ್ಶನ್ ಹೆಂಗಿದ್ರು ವರ್ಕೌಟ್ ಮಾಡ್ತಿಲ್ಲ, ಈಗೇನಿದ್ರು ಧ್ಯಾನ, ಪ್ರಾರ್ಥನೆ, ಪುಸ್ತಕಗಳ ಮೊರೆ ಹೋಗಿದ್ದಾರೆ. ಹಾಗಾಗಿ ದರ್ಶನ್ ಈಗ್ಲಾದ್ರೂ ಸ್ವಲ್ಪ ಮಟ್ಟಿಗೆ ಸಾತ್ವಿಕ ಆಹಾರದ ಕಡೆಗೆ ಗಮನ ಕೊಡಬೇಕು. ಆದ್ರೆ ಜೈಲೂಟ ದರ್ಶನ್ಗೆ ರುಚಿಸಿದಂತೆ ಕಾಣಿಸ್ತಾ ಇಲ್ಲ, ನಾಲ್ಗೆಗೂ ಹತ್ತುತ್ತಾ ಇಲ್ಲ. ಹೀಗಾಗಿ ಹೈಕೋರ್ಟ್ ನಲ್ಲಿ ಮನೆಯೂಟ ಪಡೆಯೋ ಪ್ರಯತ್ನ ಪಡುವಂತಹ ವೇಳೆಯಲ್ಲಿ ದಿಢೀರ್ನೆ ನಿರ್ಧಾರವನ್ನ ಬದಲಿಸುತ್ತಾರೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದಂತಹ ಅರ್ಜಿಯನ್ನ ದರ್ಶನ್ ವಾಪಸ್ ಪಡ್ಕೊಂಡಿದ್ದಾರೆ. ಅರ್ಜಿ ವಾಪಸ್ ಪಡೆದೇ ಹೋಗಿದ್ದಿದ್ರೆ ಇವತ್ತೇ ಹೈಕೋರ್ಟ್ನಲ್ಲಿ ದರ್ಶನ್ ಮನೆಯೂಟದ ವಿಚಾರದ ತೀರ್ಪು ಹೊರ ಬೀಳ್ತಾ ಇತ್ತೋ ಏನೋ. ಆದ್ರೆ ಅರ್ಜಿ ವಿಚಾರಣೆಗೆ ಬರುವ ಮುನ್ನನೇ ಕೊನೆ ಗಳಿಗೆಯಲ್ಲಿ ದರ್ಶನ್ ಅರ್ಜಿಯನ್ನ ವಾಪಸ್ ಪಡ್ಕೊಂಡಿದ್ದಾರಂತೆ. ಹಾಗಂತ ದರ್ಶನ್ಗೇನು ಮನೆಯೂಟದ ಮೇಲಿನ ಆಸಕ್ತಿ ಕಳೆದೋಯ್ತು ಅಂತ ಅಲ್ಲ. ಸದ್ಯ ಇವತ್ತು ಹೈಕೋರ್ಟ್ಗೆ ಸಲ್ಲಿಸಿದಂತಹ ಮನವಿ ಅರ್ಜಿಯನ್ನ ವಾಪಸ್ ಪಡೆದು ಮತ್ತೆ ಅದೇ ಹೈಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಆದ್ರೆ ಅಷ್ಟಕ್ಕೂ ಅದ್ಯಾಕೆ ಕಡೆಗಳಿಗೆಯಲ್ಲಿ ಅರ್ಜಿ ವಾಪಸ್ ಪಡ್ಕೊಂಡ್ರು ಅನ್ನೋ ಕುತೂಹಲಕ್ಕೆ ಉತ್ತರ ನೋಡಿ ಇಲ್ಲಿದೆ. ದರ್ಶನ್ ಪರ ವಕೀಲರಿಂದ ಅರ್ಜಿ ವಾಪಸ್ ಪಡೆಯೋದಕ್ಕೆ ಕಾರಣಗಳೇನು? ಹೈಕೋರ್ಟ್ ಮುಂದೆ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಈ ಹಿಂದೆ ಸಲ್ಲಿಸಿದಂತಹ ಅರ್ಜಿ ಸಿವಿಲ್ ಮ್ಯಾಟರ್ ಆಗಿತ್ತು. ಹೀಗಾಗಿ ಕ್ರಿಮಿನಲ್ ಅರ್ಜಿ ಹಾಕುವ ಅಗತ್ಯ ಇದೆ. ತಾಂತ್ರಿಕ ಕಾರಣಗಳಿಂದ ಹೊಸ ಅರ್ಜಿ ಸಲ್ಲಿಕೆಗೆ ದರ್ಶನ್ ಪರ ವಕೀಲರ ನಿರ್ಧಾರ. ಹೀಗಾಗಿ ಪೆಂಡಿಂಗ್ ಇದ್ದಂತಹ ಹಳೆ ಅರ್ಜಿ ವಾಪಸ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇವತ್ತು ವಿಚಾರಣೆಗೆ ಬರ್ತಾ ಇದ್ದಂತೆ ಮೆಮೊ ಸಲ್ಲಿಸಿ ಅರ್ಜಿಯನ್ನ ಹಿಂಪಡೆದಿದ್ದಾರೆ. ಕೊನೆ ಕ್ಷಣದಲ್ಲಿ ಅರ್ಜಿ ವಾಪಸ್ ತಡೆದಿತ್ತು ಅದ್ಯಾವ ಶಕ್ತಿ? ಇಲ್ಲಿ ಸಿಗದ ನ್ಯಾಯ ಹೈಕೋರ್ಟ್ನಲ್ಲಿ ಸಿಗಲಿದ್ಯಾ? ದರ್ಶನ್ ಮನೆಯೂಟಕ್ಕಾಗಿ 12 ದಿನಗಳಿಂದ ಹೋರಾಟ ಮಾಡ್ತಿದ್ದಾರೆ. ಆದ್ರೆ ಬರೀ ಹಿನ್ನಡೆಯೇ ಆಗ್ತಾ ಇದೆ. ಈಗ ಕೊನೆಯದಾಗಿ ಉಳಿದಿರುವಂತಹ ಆಶಾವಾದ ಅಂದ್ರೆ ಅದು ಹೈಕೋರ್ಟ್. ಯಾಕಂದ್ರೆ ಈ ಹಿಂದೆನೆ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅರ್ಜಿ ವಜಾ ಆದ್ರೆ ಇಲ್ಲಿಗೆ ಬನ್ನಿ ಅಂತ ಹೇಳಿತ್ತು. ಅದರ ವಿಚಾರಣೆಯೇ ಸೋಮವಾರ ನಡೆದು ಹೋಗಿತ್ತು. ಹೈಕೋರ್ಟ್ ನಲ್ಲಿ ಮನೆಯೂಟಕ್ಕೆ ಅವಕಾಶ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿರುವಂತಹ ದರ್ಶನ್ ಇಲ್ಲಿ ಅರ್ಜಿ ಹಾಕುವಾಗ ಯಾವುದೇ ರೀತಿಯಲ್ಲೂ ಲೋಪದೋಷ ಆಗದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೂ ಇದ್ದಂತಹ ಸಿವಿಲ್ ಮ್ಯಾಟರ್ ನ ಇದೀಗ ಕ್ರಿಮಿನಲ್ ಅರ್ಜಿಯಾಗಿ ಬದಲಿಸುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಭಾರಿ ನಿರೀಕ್ಷೆಯೊಂದಿಗೆ ಹೊಸ ಅರ್ಜಿಯೊಂದಿಗೆ ಹೈಕೋರ್ಟ್ ಮೊರೆ ಹೋಗುವುದಕ್ಕೆ ದರ್ಶನ್ ನಿರ್ಧರಿಸಿದ್ದಾರೆ. ಆದ್ರೆ ಮುಂದಿನ ಅರ್ಜಿ ವಿಚಾರಣೆ ನಡೆದು ಆದೇಶ ಬರೋ ತನಕ ದರ್ಶನ್ಗೆ ಜೈಲೂಟವೇ ಫಿಕ್ಸ್. ಅದರಲ್ಲಿ ಮಾತ್ರ ಏನೂ ಬದಲಾವಣೆ ಇಲ್ಲ.
ಇನ್ನು ಮಧ್ಯಾಹ್ನದ ವೇಳೆಗೆ ಇಷ್ಟೆಲ್ಲ ಆಗೋಷ್ಟರಲ್ಲಿ ಅತ್ತ ದರ್ಶನ್ನನ್ನ ಕುಟುಂಬ ಸಂಪರ್ಕ ಮಾಡಿತ್ತು. ಸೋಮವಾರ ಆಗ್ತಿದ್ದ ಹಾಗೆ ಪತ್ನಿ ವಿಜಯಲಕ್ಷ್ಮಿ ಬಿಡದೆ ದರ್ಶನ್ನ ಭೇಟಿ ಮಾಡ್ತಾರೆ. ಈವರೆಗೂ ಒಂದು ಸೋಮವಾರವೂ ಅಥವಾ ಒಂದು ಗುರುವಾರವೂ ಮಿಸ್ಸೇ ಇಲ್ಲದೆ ಭೇಟಿ ಮಾಡ್ಕೊಂಡೇ ಬಂದಿದ್ದಾರೆ. ಕೇವಲ ದರ್ಶನ್ನ ಭೇಟಿ ಮಾಡೋದು ಮಾತ್ರ ಅಲ್ಲ, ಗಂಡನನ್ನ ಈ ಸಂಕಷ್ಟಗಳಿಂದ ಪಾರ್ ಮಾಡೋದಿಕ್ಕಾಗಿ ನಾನಾ ಸಕಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಒಂದ್ ಕಡೆ ದರ್ಶನ್ನ ಈ ಸಂಕಷ್ಟದಿಂದ ಹೊರಗೆ ತರೋದಿಕ್ಕೆ ನಾನಾ ಗಣ್ಯರನ್ನ ಭೇಟಿ ಮಾಡಿ ಸಲಹೆ ಕೇಳ್ತಿದ್ರೆ, ಮತ್ತೊಂದ್ ಕಡೆ ದೇವರುಗಳ ಮೊರೆ ಹೋಗ್ತಿದ್ದಾರೆ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಅಲ್ಲ, ಅತ್ತ ದರ್ಶನ್ ಸಹೋದರ ಕೂಡ ದೇವರ ಮೊರೆ ಹೋಗಿದ್ದಾರೆ. ಇಡೀ ಕುಟುಂಬ ದರ್ಶನ್ ಅವರನ್ನ ಈ ಸಂಕಷ್ಟದಿಂದ ಪಾರ್ ಮಾಡೋದಿಕ್ಕೆ ನಿಂತಿದ್ದಾರೆ. ಅದಕ್ಕಾಗಿ ಆದಿಶಕ್ತಿಯ ಪ್ರಸಾದವನ್ನು ಕೂಡ ದರ್ಶನ್ಗೆ ತಂದುಕೊಟ್ಟಿದ್ದಾರೆ. ಇದೆಲ್ಲ ಆದ ಬಳಿಕ ಅತ್ತ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಈ ಹಿಂದೆ ಸಲ್ಲಿಸಲಾಗಿದ್ದಂತಹ ಅರ್ಜಿಯನ್ನ ವಾಪಸ್ ಪಡ್ಕೊಂಡು ಹೊಸ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಪ್ರತಿ ವಾರದಂತೆ ಈ ಸೋಮವಾರನೂ ಕೂಡ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ನೋಡೋದಿಕ್ ಬಂದಿದ್ದಾರೆ. ಆದ್ರೆ ಈ ಬಾರಿ ದರ್ಶನ್ಗೆ ಶಕ್ತಿ ತುಂಬುವಂತಹ ಮೂಕಾಂಬಿಕೆಯ ಪ್ರಸಾದವನ್ನು ಕೂಡ ವಿಶೇಷವಾಗಿ ಹೊತ್ತು ತಂದಿದ್ರು. ಹೆಂಡತಿ ವಿಜಯಲಕ್ಷ್ಮಿ ಮಾತ್ರ ಅಲ್ಲ, ಸಹೋದರ ದಿನಕರ್ ಕೂಡ ಪ್ರಸಾದ ತಂದಿದ್ರು. ಆದಿಶಕ್ತಿಯ ಪ್ರಸಾದ ದರ್ಶನ್ ಮುಂದಿರುವಂತಹ ಟಾಸ್ಕ್ ಅನ್ನ ಸಡಿಲಗೊಳಿಸುತ್ತಾ ನೋಡೋಣ ಬನ್ನಿ. ಪ್ರತಿ ವಾರ 2 ಬಾರಿ ದರ್ಶನ್ ನೋಡೋಕೆ ಬರೋ ಕುಟುಂಬ. ದರ್ಶನ್ಗಾಗಿ ತಂದ್ರು ಕೊಲ್ಲೂರು ಮೂಕಾಂಬಿಕೆ ಚಾಮುಂಡಿ ದೇವಿಯ ಪ್ರಸಾದ. ಜೈಲ್ನಲ್ಲಿ ಫಿಕ್ಸ್ ಆಗಿರುವಂತಹ ದರ್ಶನ್ ಅವರನ್ನ ಹೇಗಾದ್ರೂ ಮಾಡಿ ಹೊರಗೆ ಕರ್ಕೊಂಡ್ ಬರ್ಬೇಕು ಅಂತ ವಿಜಯಲಕ್ಷ್ಮಿ ನಾನಾ ದಾರಿಯನ್ನ ಹುಡುಕ್ತಾ ಇದ್ದಾರೆ. ಆದ್ರೆ ದರ್ಶನ್ಗೆ ಗಳಿಗೆ ಚೆನ್ನಾಗಿದ್ದಂತೆ ಕಾಣಿಸ್ತಾ ಇಲ್ಲ. ಏನ್ ಮಾಡಿದ್ರು ಎಲ್ಲೂ ಈ ಪ್ರಕರಣದಿಂದ ಬಚಾವ್ ಆಗೋದಿಕ್ಕೆ ಆಗ್ತಾ ಇಲ್ಲ. ಹೀಗೆ ಯಾವುದೇ ಪ್ರಯೋಜನ ಆಗದೆ ಇರೋ ಕಾರಣ ಕೊನೆಗೆ ದೇವರೇ ಗತಿ ಅಂತ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ರು. ಅಲ್ಲಿ ನವಚಂಡಿಕಾ ಯಾಗ ಮಾಡಿಸಿ ದರ್ಶನ್ಗೆ ಬಂದಿರುವಂತಹ ಕಷ್ಟಗಳೆಲ್ಲ ಪರಿಹಾರ ಆಗ್ಲಿ ಅಂತ ದೇವಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಒಂದ್ ಕಡೆ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ರೆ, ಮತ್ತೊಂದ್ ಕಡೆ ದರ್ಶನ್ ತಮ್ಮ ಅತ್ತ ಚಾಮುಂಡಿ ದೇವಿಯ ಮೊರೆ ಹೋಗಿದ್ರು. ದರ್ಶನ್ಗಾಗಿ ಕೇವಲ ಪತ್ನಿ ಮಾತ್ರ ಪರದಾಡ್ತಾ ಇಲ್ಲ, ಇಡೀ ಕುಟುಂಬ ಒಂದಾಗಿ ದರ್ಶನ್ಗಾಗಿ ಪರಿತಪಿಸ್ತಾ ಇದೆ. ದರ್ಶನ್ ಈ ಹಿಂದೆ ಕುಟುಂಬದೊಂದಿಗೆ ಅದ್ ಹೇಗಿದ್ರೋ ಏನೋ ಗೊತ್ತಿಲ್ಲ, ಆದ್ರೆ ದರ್ಶನ್ ಕಷ್ಟ ಕಾಲದಲ್ಲಂತೂ ಇಡೀ ಕುಟುಂಬ ಹಿಂದಿನದೆಲ್ಲ ಮರೆತು ಒಂದಾಗಿದೆ. ಮಗ ಬೇಗ ಹೊರಗ್ ಬರ್ಲಿ ಅಂತ ತಾಯಿ ಮನ್ಸು ಪರಿತಪಿಸ್ತಾ ಇದ್ರೆ, ಅಣ್ಣ ಇನ್ನಾದ್ರೂ ಬದಲಾಗಿ ನಮ್ಮೊಂದಿಗೆ ಮೊದಲಿನಂತೆ ಮತ್ತೆ ಸೇರುವಂತಾಗ್ಲಿ ಅಂತ ಆ ಚಾಮುಂಡಿ ದೇವಿಯ ಮೊರೆ ಹೋಗಿದ್ದಾರೆ. ಕಳೆದ ಶುಕ್ರವಾರ ಆಷಾಢ ಶುಕ್ರವಾರದ ಅಂಗವಾಗಿ ಬೆಟ್ಟದ ಮೇಲಿನ ತಾಯಿ ಚಾಮುಂಡಿ ದೇವಿಗೆ ಹರಕೆ ಹೊತ್ಕೊಂಡು ಬಂದಿದ್ದಾರೆ. ಹೀಗೆ ಬಂದವರೇ ಅತ್ತಿಗೆ ವಿಜಯಲಕ್ಷ್ಮಿ ಜೊತೆಗೂಡಿ ಸೋಮವಾರ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ನ ಭೇಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅತ್ತ ಕೊಲ್ಲೂರು ಮೂಕಾಂಬಿಕೆ ದೇವಿಯದ್ದು ಹಾಗೂ ಇತ್ತ ಚಾಮುಂಡಿ ದೇವಿಯ ಪ್ರಸಾದವನ್ನ ದರ್ಶನ್ಗೆ ನೀಡಿದ್ದು, ಇತ್ತ ದರ್ಶನ್ ಸಹ ಬಂದ ಕಷ್ಟಗಳೆಲ್ಲ ಕರಗಿಸುವಂತ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ. ಆ ಬಳಿಕ ಅತ್ತ ಕೋರ್ಟ್ನಲ್ಲಿ ಅರ್ಜಿ ವಾಪಸ್ ಆಗಿದೆ. ಹೊಸ ಅರ್ಜಿ ಸಲ್ಲಿಸೋದಕ್ಕೆ ದರ್ಶನ್ ಮುಂದಾಗಿದ್ದಾರೆ. ತುದಿಗಾಲಲ್ಲಿ ಕಾದಿದೆ ದರ್ಶನ್ ಕುಟುಂಬ. ಮನೆಗೆ ಕಾಲಿಡೋ ಆ ಕ್ಷಣಕ್ಕೆ ನೋವೇ ಚಾನ್ಸೇ ಇಲ್ಲ ಅಂತಿದ್ಯಾ ದುರ್ವಿಧಿ ಆ ಕ್ಷಣಕ್ಕೆ. ಎಸ್, ದರ್ಶನ್ ಆದಷ್ಟು ಬೇಗ ರಿಲೀಸ್ ಆಗ್ಲಿ ಅನ್ನೋದು ದರ್ಶನ್ ಕುಟುಂಬದ ಬಯಕೆ. ದರ್ಶನ್ನಿಂದಾಗಿ ಕುಟುಂಬ ಸಾಕಷ್ಟು ನೋವನ್ನ ಕಂಡಿತ್ತು. ಅದೇ ಇವತ್ತು ಅದೇ ದರ್ಶನ್ ನೋವಿನಲ್ಲಿ ಕುಟುಂಬವೇ ಸಾಕಷ್ಟು ನೋವನ್ನ ಪಡ್ತಾ ಇದೆ. ಬಂದಿರೋ ಕಷ್ಟಗಳು ಪರಿಹಾರ ಆಗ್ಲಿ, ನಿತ್ಯ ಹೋಗ್ತಾ ಇರೋ ಮರ್ಯಾದೆಗೆ ಬ್ರೇಕ್ ಬೀಳ್ಲಿ. ಹೇಗಾದ್ರೂ ಮಾಡಿ ದರ್ಶನ್ನ ಈ ಕೇಸ್ನಿಂದ ಹೊರಗೆ ತಂದ್ರೆ ಸದ್ಯ ಸುದ್ದಿ ಆಗೋದು ತಪ್ಪುತ್ತೆ ಅನ್ನೋದು ದರ್ಶನ್ ಕುಟುಂಬದ ಕುರುಕು. ಆದ್ರೆ ಕೊಲೆ ಕೇಸ್ ಆಗಿರೋದ್ರಿಂದ ಸದ್ಯ ಯಾರು ಕೂಡ ಈ ಕೇಸ್ನಲ್ಲಿ ಮೂಗ್ ತೋರಿಸೋದಕ್ಕೆ ಹೋಗ್ತಿಲ್ಲ. ಇದಾಗ್ಲೇ ತನಿಖೆ ನಡೀತಾ ಇದೆ, ಕೋರ್ಟ್ ಮೆಟ್ಟಿಲೇರಾಗಿದೆ. ಇನ್ನೇನಿದ್ರು ಇಲ್ಲಿಯೇ ತೀರ್ಮಾನ ಆಗ್ಲಿ ಅಂತ ಎಲ್ರೂ ಕೈ ಚೆಲ್ಲಿದ್ದಾರೆ. ಹೀಗೆ ಎಲ್ರೂ ಕೈ ಚೆಲ್ಲಿರುವಾಗ ದರ್ಶನ್ ಕುಟುಂಬ ದೇವರ ಮೊರೆ ಹೋಗಿತ್ತು. ಸದ್ಯ ದರ್ಶನ್ಗೆ ಮನೆ ಊಟ ಸಿಗುವಂತಾಗ್ಲಿ ಅನ್ನೋ ಮೊರೆಯನ್ನ ಆ ದೇವರ ಮುಂದಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಸದ್ಯ ಕುಟುಂಬ ಈಗ ಅದೆಷ್ಟೇ ದೇವರ ಮೊರೆ ಹೋದ್ರು, ಅದೆಂತ ಯಾಗವೇ ಮಾಡಿಸಿದ್ರು ಮಾಡಿದುಣ್ಣೋ ಮಾರಾಯ ಅನ್ನೋ ಹಾಗಾಗಿದೆ ದರ್ಶನ್ ಪರಿಸ್ಥಿತಿ. ಈಗಾಗಲೇ ಮನೆ ಊಟಕ್ಕಾಗಿ ಮೊರೆ ಹೋಗಿರುವಾಗ್ಲೇ ದರ್ಶನ್ಗೆ ಕೋರ್ಟ್ ಯಾವ ರೀತಿಯಲ್ಲೂ ಕನಿಕರ ತೋರಿಸ್ತಾ ಇಲ್ಲ.
ಹೈಕೋರ್ಟ್ನಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕೇಸ್ ವರ್ಗ ಆಯಿತು. ಪೊಲೀಸರ ತೀವ್ರ ಆಕ್ಷೇಪಣೆಯಿಂದಾಗಿ ಅತ್ತ ನ್ಯಾಯಾಲಯ ಕೊನೆಗೆ ದರ್ಶನ್ ಮನೆಯೂಟದ ಅರ್ಜಿಯನ್ನೇ ವಜಾ ಮಾಡಿತು. ಸದ್ಯ ಕೊಲೆ ಆರೋಪಿಗೆ ಜೈಲೂಟವೇ ಸರಿ ಅಂತ ಮನೆಯೂಟಕ್ಕೆ ಬ್ರೇಕ್ ಹಾಕಿತ್ತು. ಇನ್ನು ಹೈಕೋರ್ಟ್ನಲ್ಲಿ ಇದರ ವಿಚಾರಣೆ ಬಾಕಿ ಇರುವಾಗಲೇ ಹಳೆ ಅರ್ಜಿ ವಾಪಸ್ ಪಡ್ಕೊಂಡು ಹೊಸ ಅರ್ಜಿ ಸಲ್ಲಿಸುವ ಮೂಲಕ ಮನೆಯೂಟಕ್ಕಾಗಿ ತಮ್ಮ ಹೋರಾಟವನ್ನ ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಹೈಕೋರ್ಟ್ನಲ್ಲಿ ದರ್ಶನ್ ಮನೆಯೂಟಕ್ಕೆ ಒಪ್ಪಿಗೆ ಸಿಗುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ದರ್ಶನ್ಗಾಗಿ ಕುಟುಂಬ ಮಿಡಿದಂತೆ ಇತ್ತ ಪವಿತ್ರಗಾಗಿ ಪವಿತ್ರ ಕುಟುಂಬ ಕೂಡ ಕೊರಗ್ತಾ ಇದೆ. ಇನ್ನು ಅದೆಷ್ಟು ದಿನ ಹೀಗೆ ಜೈಲಲ್ಲಿ ಕೂರ್ಬೇಕೋ ಆದಷ್ಟು ಬೇಗ ಪವಿತ್ರ ಆಚೆ ಬರುವಂತಾಗ್ಲಿ ಅಂತ ಪರಿತಪಿಸ್ತಾ ಇದೆ. ಆದ್ರೆ ಪವಿತ್ರ ಜೈಲಿನಿಂದ ರಿಲೀಸ್ ಆಗೋದು ಅಷ್ಟು ಸುಲಭ ಇದೆಯಾ? ತೋರಿಸ್ತೀವಿ ನೋಡಿ. ಪ್ರತಿ ಸೋಮವಾರ ಪವಿತ್ರಾಳ ನೋಡೋಕು ಬರ್ತಿದೆ ಕುಟುಂಬ. ಪವಿತ್ರ ಜೈಲಿಂದ ಹೊರಗೆ ಬರೋದು ಅದ್ಯಾವಾಗ ಗೊತ್ತಾ? ಪವಿತ್ರಾಳನ್ನ ಪರಪ್ಪನ ಅಗ್ರಹಾರ ಜೈಲ್ಗೆ ಹಾಕಿದಾಗ್ನಿಂದಾನು ಆಕೆಯು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾಳೆ. ಮೊದಲೇ ಈಕೆಗೆ ಬ್ಯೂಟಿ ಕಾನ್ಶಿಯಸ್ ಜಾಸ್ತಿ. ಅಯ್ಯೋ, ಇಲ್ಲಿ ಬಂದು ನಾನು ಸಣ್ಣ ಆಗ್ಬಿಟ್ಟೆ, ಮುಖದಲ್ಲಿ ಚಾರ್ಮ್ ಇಲ್ಲ ಅಂತೆಲ್ಲ ಕೊರಗ್ತಿದ್ದಾಳೆ. ಇನ್ನು ಅವಳ ಮನೆಯವ್ರು ಏನಾದ್ರೂ ಅವಳು ಹೇಳಿದ್ದನ್ನ ತಂದು ಕೊಡ್ಲಿಲ್ಲ ಅಂದ್ರೆ ಮನೆಯವ್ರಿಗೆ ಕಾಲ್ ಮಾಡಿ ಆವಾಜ್ ಹಾಕೋದನ್ನ ಇನ್ನೂ ಬಿಟ್ಟಿಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಹೀಗೆ ಮಗಳಿಂದ ಬೈಸ್ಕೊಳ್ಳೋದು ಯಾಕೆ ಅಂತ ವಾರಕ್ಕೆ 3 ಬಾರಿ ಪವಿತ್ರ ತಾಯಿ ಹಾಗೂ ತಮ್ಮ ಬಂದ್ ಹೋಗ್ತಿದ್ದಾರೆ. ಅದರಲ್ಲೂ ಸೋಮವಾರ ಆಗೋ ಹಾಗಿಲ್ಲ, ಅವರ ತಾಯಿ ತಮ್ಮ ಜೈಲಿನ ಬಳಿ ಹಾಜರಾಗ್ಬಿಡ್ತಾರೆ. ಇಷ್ಟಾದ್ರೂ ಪವಿತ್ರಾಗೆ ನೆಮ್ಮದಿ ಇಲ್ಲ. ಯಾರನ್ನಾದ್ರೂ ಒಳ್ಳೆ ಲಾಯರ್ ನೋಡಿ ನನಗೂ ಮನೆಯೂಟವನ್ನ ಕೊಡಿಸಿ, ಇಲ್ಲ ಇಲ್ಲಿಂದ ಬೇಲ್ ಮೇಲೆ ಬಿಡಿಸ್ಕೊಂಡು ಹೋಗಿ ಅಂತ ಒತ್ತಡ ಹೇರ್ತಾ ಇದ್ದಾಳೆ. ಆದ್ರೆ ಏನು ಮಾಡಿದ್ರು ಪವಿತ್ರ ಕೂಡ ಚಾರ್ಜ್ ಶೀಟ್ ಹಾಕೋವರೆಗೂ ಜಾಮೀನು ಸಿಗೋದು ಅನುಮಾನವೇ. ಪವಿತ್ರ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾಳೆ. ಈ ಕೊಲೆಗೆ ಮೋಟಿವೇಶನ್ ಈಕೆನೆ. ಈಕೆಯೇ ದರ್ಶನ್ ಹೇಳಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿರೋದು. ಬಳಿಕ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿರುವಂತಹ ವಿಚಾರ ಗೊತ್ತಾದ್ಮೇಲೆ ಶೆಡ್ಗೆ ಹೋಗಿ ರೇಣುಕಾಸ್ವಾಮಿ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾಳೆ. ಹಾಗಾಗಿ ರೇಣುಕಾಸ್ವಾಮಿ ಕೊಲೆಯಲ್ಲಿ ಈಕೆಯದ್ದು ಕೈವಾಡ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ ದರ್ಶನ್ ಮತ್ತು ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಆಗಿರೋದು ಸಾಬೀತಾದ್ರೆ ಇತ್ತ ಪವಿತ್ರಾಗೆ ಮುಂದೆ ಜಾಮೀನು ಸಿಗೋ ಸಾಧ್ಯತೆಯನ್ನು ತೆಗೆದು ಹಾಕುವಂತಿಲ್ಲ. ಇಲ್ಲವಾದ್ರೆ ಕೊಲೆಗೆ ಮೋಟಿವೇಶನ್ ಅನ್ನೋ ಕಾರಣಕ್ಕೆ ಸಣ್ಣ ಪ್ರಮಾಣದ ಶಿಕ್ಷೆ ಆದ್ರೂ ಅಚ್ಚರಿ ಇಲ್ಲ. ಸದ್ಯ ಪೊಲೀಸರು ಚಾರ್ಜ್ ಶೀಟ್ ಹಾಕೋ ತನಕ ಏನು ಹೇಳೋಕ್ಕೂ ಸಾಧ್ಯ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ದರ್ಶನ್ ಅದ್ಯಾವ ರೀತಿಯಲ್ಲಿ ಮನೆಯೂಟಕ್ಕಾಗಿ ಹೋರಾಟವನ್ನ ಮಾಡ್ತಿದ್ದಾರೆ ಅನ್ನೋದಿಲ್ಲ. ಇದಾಗಿತ್ತು ಹೊತ್ತಿನ ವಿಶೇಷ. ನೆನಪಿಲಿ ನ್ಯೂಸ್ ಅಂದ್ರೆ ಪಬ್ಲಿಕ್.